ಅಪರೂಪಕ್ಕೆ ಒಂದ್ಸತಿ ಫ್ರೆಂಡ್ಸ್ಗಳು ಸಿಕ್ಕಿದ್ದೀವಿ. ಮೈಸೂರಿಂದ ನಾನು ಬಂದು ಲ್ಯಾಂಡ್ ಆಗಿದ್ದೀನಿ ಕೋಟೆಗೆ. ಇಲ್ಲಿ ಅನಿಲ್ ಅವರು ಸಿಕ್ಕಿದ್ದಾರೆ. ಅನಿಲ್ ಅವರು ಪಾಪ ರಜಾ ಇದ್ದು ಅವರು ನಮಗೆ ಅಂತ ಸಮಯ ಕೊಟ್ಟು ಬಂದಿದ್ದಾರೆ. ಬಂದು ಅವರು ತಾರ್ಕ ಪ್ಲ್ಯಾನ್ ಮಾಡ್ಕೊಂಡು ತಾರ್ಕಾಗಿ ಹೋಗಿ ಮೀನು ತಿನ್ನೋದ ಅಂತ ಪ್ಲ್ಯಾನು. ಅದಕ್ಕೆ ಹೋಗ್ತಾ ಇದ್ದೀವಿ. ತಂಪಾದ ವಾತಾವರಣ, ಬಿಸಿಲು ಇದೆ. ಅದರಲ್ಲಿ ನಮ್ಮ ಶಾರುಖ್ ಕೂಡ ಜಾಯ್ನ್ ಆಗಿದ್ದಾರೆ. ಶಾರುಖ್ ಅವರು ಗಾರ್ಡನ್ ಇದ್ರಲ್ಲಿದ್ದಾರೆ. ಟೈರ್ಡ್ ಇದೆ ಅನಿಸುತ್ತೆ ಅವರಿಗೆ. ಮೇಬಿ ಟೈರ್ಡ್ನೆಸ್ ಇದೆ, ಅದಕ್ಕೆ ಹೋಗಿದ್ದಾರೆ. ದನಗಳು ಸಿಕ್ತು, ದನಗಳ ಜೊತೆ ನಾನು ಹೋಗ್ತಾ ಇದ್ದೀನಿ. ಇನ್ನೇನು ಡ್ಯಾಮ್ ಬರ್ತಾ ಇದೆ. ಇದು ತಾರ್ಕ ಡ್ಯಾಮು. ಮೈಸೂರಲ್ಲಿ ಕೋಟೆ ತಾಲೂಕಲ್ಲಿ 3 ಡ್ಯಾಮ್ ಇದೆ. 3 ಡ್ಯಾಮಲ್ಲಿ ಇದು ಒಂದು ಡ್ಯಾಮು, ಒಂದು ಕಬಿನಿ ಬರುತ್ತೆ. ಅದು ಬಿಟ್ಟರೆ ಇದೊಂದು ಡ್ಯಾಮು, ತಾರ್ಕ ಡ್ಯಾಮ್. ಇದು ಎಷ್ಟು ಗೇಟ್ ಇದೆ ಅಂದರೆ 2 ಗೇಟ್ ಇದೆ ಇದರಲ್ಲಿ. ಒಂದು 15 ವರ್ಷದಿಂದ ಈ ಗೇಟ್ ಒಂದು ಓಪನ್ ಆಗಿಬಿಟ್ಟಿತ್ತು ಲೆಫ್ಟ್ ಸೈಡು. ಹೋಗೋದ ಅಲ್ಲಿಗೆ ಯಾರೋ ಬಂದಿದ್ದಾರಪ್ಪ ಬಟ್ ಟೂರಿಸ್ಟ್ಗಳು. ಯಾರೋ ಅವ್ರು ಎದ್ದಿದ್ದಾರೆ, ಎದ್ದು ಕೂತ್ಕೊಂಡ್ರು. ಪಾಮ್ ಟ್ರೀ ಇದು, ತೋಟ ಇದು ಪಾಮ್ದು. ಆ್ಯಕ್ಚುಲಿ ಪಾಮ್ ಎಣ್ಣೆ ಇದರಲ್ಲೇ ಮಾಡೋದು. ಈಗ ಮೀನು ತಿನ್ನೋ ಪ್ಲ್ಯಾನ್ ಇದೆ. ಮೀನು ತಿನ್ಕೊಂಡು ಡೈರೆಕ್ಟ್ ಮೀನು ತೊಗೊಂಡು ಪಾರ್ಸಲ್ ತೊಗೊಳೋದಂತ ಅನಿಲ್ ಅವ್ರ ಅನಿಸಿಕೆ. ಅದನ್ನು ತಗೊಂಡಿಲ್ಲಿ ಬಂದು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ನಬೇಕು. ಇದು ಆ್ಯಕ್ಚುಲಿ ಒಳ್ಳೆ ಸ್ಪಾಟ್ ಇದು ಮೀನು ತಿನ್ನೋಕ್ಕೆ. ಮುಂಚೆ ಬರ್ತಾಯಿತ್ತು, ಈಗ ಒಂದು ಸ್ವಲ್ಪ ಎಲ್ಲ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಬಿಡುವಿಲ್ಲದೆ ಬರೋಕ್ಕಾಗಿಲ್ಲ. ಸೇರಿದ್ದೀವಿ ನೋಡ್ರಪ್ಪ, ನಾನು ಅನಿಲ್ ಶಾರು ಒಂದು 20 ವರ್ಷದ ಫ್ರೆಂಡ್ಸು ನಾವೆಲ್ಲ ಅಪರೂಪಕ್ಕೆ ಈ ಥರ ಸೇರಿಕೊಂಡು ಮೀನು ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಇದೇ ನಮ್ಮ ಇದೊಂಥರ ಖುಷಿ, ಅಪರೂಪಕ್ಕೆ ಒಂದು ಸತಿ ಸೇರೋದು. ಒಂದು 4-5 ವರ್ಷದ ಮೇಲೆ ನಮ್ಮ ಶಾರು ವಿಸಿಟ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ತಾರ್ಕಾಗೆ. ಇಲ್ಲಿ ಕೋತಿಗಳಿವೆ. ಇದೇ ತಾರ್ಕಾದಲ್ಲಿ ಫೇಮಸ್ಸು. ಒಂದು 4 ದಿನ ಮುಂಚೆ ಒಂದೇ ಒಂದು ಅಂಗಡಿ ಇತ್ತು, ಈಗ 3-4 ಅಂಗಡಿಗಳು ಸೇರ್ಕೊಂಡಿದೆ, ರೆಡಿ ಮಾಡಿದ್ದಾರೆ. ಮೀನು ಫೇಮಸ್ಸು, ಎಲ್ಲೆಲ್ಲಿಂದನೂ ಬರ್ತಾರೆ ಮೀನು ತಿನ್ನೋಗಿಲ್ಲಿ. ಶಿವ ಮೆಸ್ ಅಂತೆ ನೋಡಿ. ಆಲ್ರೆಡಿ ತುಂಬ ಜನ ಇದ್ದಾರೆ, ಮುಂಚೆ ಈ ಥರ ಇರ್ತಿರ್ಲಿಲ್ಲ ಜನಗಳು, ತುಂಬ ಇಲ್ಲ. ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ನಾನು. ನೋಡಿ, ಬಿಸ್ಲರಿ ವಾಟರ್ ಜೊತೆ ಮೀನು ತಗೊಂಡು ಬಂದಿದ್ದೀನಿ. 3 ಮೀನು, ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ. ವಸೀಂ ಸಾಹೇಬ್ರು ನಮ್ಮ ಮುಖ ನೋಡ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ. ನೋಡಿ ಬೇರೆ ನೆಗಿತಾ ಇದ್ದಾರೆ. ಎಲ್ಲೋದ್ರೂ ಬದಿ ಇದೆ, ಮಳೆ ವಾತಾವರಣ ಇದೆ. ಗೈಸ್ ನೋಡಿ, ಇದು ತೋಟದಲ್ಲಿ ಆರಾಮಾಗಿ ಬಂದು ಮೀನು ತಿನ್ಬೋದು. ಒಳ್ಳೆ ತೋಟ ಇದು. ಪಾಮ್ ಟ್ರೀ ನೋಡಿ, ಇದು ಪಾಮ್ ಟ್ರೀ ಈ ಥರ ಬರುತ್ತೆ. ಇದರಲ್ಲಿ ಪಾಮ್ ಬೆಳೆಯುತ್ತೆ. ಬಂದು ಈಗ ಮೀನು ತಿನ್ನೋಕೆ ಕೂತ್ಕೋತಾ ಇದ್ದೀನಿ. ಇಟ್ಸ್ ಅ ಫಿಶ್. ಈರುಳ್ಳಿ ಕೊಟ್ಟಿದ್ದಾನೆ, ಈರುಳ್ಳಿ ನಿಂಬೆಹಣ್ಣು ಕೊಟ್ಟಿದ್ದಾರೆ ವಸೀಂ ಭಾಯ್ ಅವರು. ಒಳ್ಳೆ ಮೀನು, ಒಳ್ಳೆ ಮೀನು. ಸಿಲ್ವರ್ ಪೇಪರ್ ಹಾಕಿದ್ದಾರೆ ತಣ್ಣಗಾಗಬಾರ್ದು ಅಂತ. ಪಾಪ ವಸೀಂ ಭಾಯ್ ನಮ್ಮ ನೋಡಿ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ ಮೀನುಗಳನ್ನ. ಚಿಕ್ಕದ ಮೀನು ಅಂತ ಇದಾಕ್ಬಿಟ್ಟಿದ್ದಾರೆ. ಅನಿಲ್ ಅವರು ನಿಂಬೆಹಣ್ಣು ನಿಂತಾ ಇದ್ದಾರೆ. ನೋಡಿ ವಾತಾವರಣ ಈ ಥರ ಇದೆ. ಗೈಸ್ ಎಲ್ಲರದು ಊಟ ಇದು ಮೀನು ತಿಂದು ಮುಗಿದಿದೆ. ಊಟದ ಥರನೇ ಆಯ್ತು ಇದು. ಎಲ್ಲ ಫಿನಿಶ್ ಮಾಡಿದ್ದೀವಿ. ಈಗ ಒಂದು ಕಡೆ ಬಿಸಾಕ್ಬಿಟ್ಟು ಒಳ್ಳೆ ವಾತಾವರಣ ಇದೆ, ಅದನ್ನು ಒಂದು ಕಡೆ ಬಿಸಾಕ್ಬಿಟ್ಟು ಹೊರಡಬೇಕೀಗ. ನೋಡಿ, 1 ತಿಂಗಳಾದಮೇಲೆ ನಮ್ಮ ಗಿರಿಪ್ರಸಾದ್ ಸಿಕ್ಕಿದ್ದಾರೆ. ನಾವೆಲ್ಲ ಮಾದೇಸ್ವಾಮಿ ಬಂದಿದ್ದಾರೆ ಹೈದರಾಬಾದಿಂದ. ಅನಿಲ್ ಅವರು ಬೆಳಗ್ಗೆ ಏನಾದ್ರು ನಮ್ಮ ಜೊತೆ ಅವರು ಹೋಯ್ತಾ ಇಲ್ಲ ಬಿಟ್ಟು ಇಲ್ಲೇ ಟೆಡ್ಡಾಗೋ ಈ ಥರ ಇದೆ.